ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಮಂಗಳೂರು ಸೌತೆಕಾಯಿಂದ ಕಡುಬು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಒಂದು ಬಾಣಲಿಲಿ ಕೆಳಗೆ ನೀರು ಹಾಕ್ಕೊಂಡು ಬಿಸಿ ಮಾಡೋಕ್ಕೆ ಇಟ್ಕೊಳ್ಳೋಣ. ಇಡ್ಲಿಗೆ ಇಟ್ಕೋತೀವಲ್ಲ ಹಾಗೆ. ಮತ್ತೊಂದು ಕಡೆ ಅದು ಬಿಸಿ ಆಗ್ತಿರುವಾಗ ಈ ಕಡೆ ಬಾಳೆ ಎಲೆನ ಇಟ್ಕೊಂಡು ಲೈಟಾಗಿ ಎರಡೂ ಕಡೆ ಬಿಸಿ ಮಾಡಬೇಕು, ಯಾಕೆಂದರೆ ಅದು ಒಡೆಯಲ್ಲ ಅಂತ ಹೇಳಿ ಕಡುಬು ಹಾಕಿದಾಗ. ಸೊ ನಮ್ಮ ಹತ್ರ ಇರೋ ಎಲ್ಲ ಬಾಳೆ ಎಲೆಗೂ ಹೀಗೆ ಮಾಡಿ ಪಕ್ಕಕ್ಕಿಡೋಣ. ನಂತರ ಮಾಡಿದ ತಕ್ಷಣ ನಿಮ್ಗೆ ಈ ಥರ ಕಾಣುತ್ತೆ, ಎಲ್ಲನೂ ಪಕ್ಕಕ್ಕೆ ರೆಡಿ ಇಟ್ಕೊಳ್ಳೋದು. ಇದು ಕೃಷ್ಣದ ಎಲೆ ಅಂತ ಹೇಳ್ತಾರೆ. ಸೊ ಅದು ರುಚಿ ಅಂಟ್ಕೊಳ್ಳಿ ಅಂತ ಹೇಳಿ ಮಾಡೋದು. ಸೊ ನಾನು ಉಪಯೋಗಿಸಿದ್ದು ಈ ಸೌತೆಕಾಯಿನ. ಇದನ್ನು ಚೆನ್ನಾಗಿ ತೊಳೆದು ಸಿಪ್ಪೆ ತೆಗೆದು ಈ ಥರ ಚಿಕ್ಕ ಚಿಕ್ಕದಾಗಿ ಹೆಚ್ಚಿ ನಾನು ಚಾಪ್ ಕೂಡ ಮಾಡಿಟ್ಟಿದ್ದೀನಿ. ಚಾಪರ್ ಬರುತ್ತಲ್ಲ, ಈ ಥರ ನಾವು ಚಾಪ್ ಮಾಡಿ ಇದನ್ನು ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇದರ ನಂತರ ನಾನು ಅಕ್ಕಿ ತರಿ ಅಂತ ಹೇಳಿ ಈ ಪ್ಯಾಕೆಟ್ ಹೇಗೆ ಕಾಣ್ತಿದೆ ಅದನ್ನು ತೊಗೊಂಡು ಉಪಯೋಗಿಸಿದ್ದೀನಿ. ಚೆನ್ನಾಗಿ ತೊಳೆದು ಅದನ್ನು ಹಿಂಡಿ ಪಕ್ಕದಲ್ಲಿ ಇಟ್ಟಿದ್ದೀನಿ. ಸೊ ಚೆನ್ನಾಗಿ ಹಿಂಡಿಲ್ಲ ಅಂದರೆ ಅದರಲ್ಲಿ ನೀರಿನ ಅಂಶ ಹಾಗೇ ಇರುತ್ತೆ. ಮೊದಲನೇದಾಗಿ ಒಂದು ಕಡೆ ನಾವು ಸೌತೆಕಾಯಿನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅದನ್ನು ಅಕ್ಕಿ ತರೆ ಜೊತೆಗೆ ಮಿಕ್ಸ್ ಮಾಡ್ಕೋಬೇಕು. ಎಷ್ಟೆಷ್ಟು ಬೇಕೋ ಅಷ್ಟಷ್ಟೇ ಮಾಡ್ಕೋಬೇಕು. ಜಾಸ್ತಿ ಮಾಡ್ಕೊಳ್ಳೋಕೆ ಹೋದರೆ ಉಪ್ಪು ಹಾಕಿದ ತಕ್ಷಣ ತುಂಬ ನೀರು ಬಿಟ್ಕೊಂಡ್ಬಿಡುತ್ತೆ. ನೋಡಿ, ಅಲ್ಲಿ ಚೆನ್ನಾಗಿ ಹಿಂಡಿದ್ರೂ ನಮ್ಮ ಹತ್ರ ಇನ್ನೂ ಸಹ ಚೂರು ನೀರು ಕಾಣಿಸ್ತಾ ಇದೆ. ಸೊ ಚೆನ್ನಾಗಿ ಹಿಂಡಿ ಒಂದು ಕಡೆ ಇಟ್ಕೊಂಡ್ರೆ ನಮಗೆ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ತುಂಬ ಈಸಿ ಆಗುತ್ತೆ. ಚೂರು ಚೂರೇ ಮಾಡಿಕೊಂಡು ಇರೋ ರೇಷಿಯೋ ಹೇಗೆ ಅಂದರೆ 1 ಕಪ್ಪು ಸೌತೆಕಾಯಿ ಇದ್ದರೆ ಅದರಲ್ಲಿ ಅರ್ಧ ಕಪ್ಪು ಅಕ್ಕಿ ತರಿ ಇರಬೇಕು. ಸೊ ಆ ಥರ ರೇಷಿಯೋ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ನೋಡಿ ಹೇಗೆ ಉಂಡೆ ಥರ ಆಗೋದಕ್ಕೆ ರೆಡಿಯಾಗಿದೆ, ಆ ಥರ ಗಟ್ಟಿ ಇರಬೇಕು. ನಂತರ ಕೃಷ್ಣದ ಎಲೆ ತೊಗೊಂಡು ಅದಕ್ಕೆ ನಾವು ಚೆನ್ನಾಗಿ ಮತ್ತೆ ಪುನಃ ಹಿಂಡಿ, ಎಷ್ಟು ನೀರಿದ್ದರೆ, ಬಿಕಾಸ್ ನೀರು ಬಿಟ್ಕೊಂಡು ಬಿಡುತ್ತಲ್ಲ ಹಾಗಾಗಿ ತೊಗೊಂಡು ಅದರೊಳಗಡೆ ಹಾಕಿ ಪಟ್ನ ಕಟ್ಟು ಹಾಗೆ ಮೇಲೆ ಕೆಳಗಡೆ ಲೆಫ್ಟ್ ರೈಟ್ ಅಪ್ ಡೌನ್ ಎಲ್ಲ ಹೀಗೆ ಮುಚ್ಚಿ ಎಲ್ಲ ಪಕ್ಕಕ್ಕೆ ಒಂದು ಕಡೆ ಇಟ್ಕೊಳ್ಳೋಣ. ಎಲ್ಲನೂ ಅದೇ ಥರ ಮಾಡಿ ಒಂದು ಕಡೆ ಇಟ್ಕೊಂಡ ನಂತರ ನಾವು ಈ ಕಡೆ ಸೈಮಲ್ಟೇನಿಯಸ್ಲಾಗಿ ಬಿಸಿ ಆಗೋದಕ್ಕೆ ಇಟ್ಟಿದ್ವಲ್ಲ ಅದ್ರಲ್ಲಿ ಹಾಕ್ಕೋಬೇಕಾಗತ್ತೆ. ಇದರಲ್ಲಿ ನಾವು ನೋಡಿ, ಈಗ ನಾನು ಬಾಳೆ ಎಲೆನೂ ತೊಗೊಂಡಿದ್ದೀನಿ, ಅದೇ ಕೃಷ್ಣದ ಎಲೆನೂ ಇಟ್ಕೊಂಡಿದ್ದೀನಿ. ಅಂದರೆ ಅದರ ಟೇಸ್ಟ್ ಕೂಡ ಅಂಟ್ಲಿ ಅನ್ನೋ ಹಾಗೆ ನಾವು ಇದನ್ನು ಮಾಡಿದ್ದೀವಿ. ಎಲ್ಲ ಕಡೆ ಒಂದು ಕಡೆ ಜೋಡಿಸಿ ಪಕ್ಕಕ್ಕೆ ಇಟ್ಟು ಇದನ್ನು ಸೀದಾ ನಾನು ಬಾಳೆ ಎಲೆಗೆ ಹೋಗಿ ಹಾಕ್ತೀನಿ. ನೋಡಿ, ನಾನು ಇದನ್ನು ಎಷ್ಟು ಮಾಡಿದ್ರೂ ಇದರಲ್ಲಿ ಸಹ ಸ್ವಲ್ಪ ನೀರು, ಎಷ್ಟು ಹಿಂಡಿದ್ರೂ ಪುನಃ ಅದರ ಮೇಲೆ ನನಗೆ ನೀರು ಬಿಟ್ಕೊಂಡಿದ್ದು. ಸೊ ನಾನು ಬಿಸಿ ಮಾಡಬೇಕಾದ್ರೆ ಅದರ ಮೇಲ್ಗಡೆ ಬಾಳೆ ಎಲೆ ಹಾಕಿ ನಂತರ ಹಾಕ್ತಿದ್ದೀನಿ. ಸೊ ಅದ್ರ ಟೇಸ್ಟ್ ಅದಕ್ಕೆ ಸೇರಿಕೊಳ್ಳಿ ಅಂತ ಹೇಳಿ ಇಟ್ಟು ನಾನು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಅಪ್ರಾಕ್ಸಿಮೇಟ್ಲಿ 30 ಮಿನಿಟ್ಸ್ ಇದನ್ನು ಬೇಯಿಸೋಕೆ ಇಡ್ತೀನಿ. ಸೊ ಚೆನ್ನಾಗಿ ಬಾಯ್ಲ್ ಆಗಿದ್ದ ನಂತರ ಈ ಥರ ಆಗಿರುತ್ತೆ. ಸ್ವಲ್ಪ ನೀವು ಆಗಲೇ ತಿನ್ನಂಗಿರೋ ತಿನ್ಬೋದು, ಇಲ್ಲ ಅಂತಂದರೆ ಇನ್ನೊಂದು ಚೂರು ತಣ್ಣಗಾದ್ಮೇಲೆ ನೀವು ಇದನ್ನು ಓಪನ್ ಮಾಡಿ ಹಿಂಗೆ ತಿನ್ಬೋದು. ಸೊ ದಿಸ್ ಇಸ್ ರೆಡಿ.